ಹೋಗುವಾಗ ಏಲಿ ಏಲಿ ರಾಮ ಸಬಾತನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿರಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಈ ಮುಂದಿನ ಕಾರ್ಯ ಹೋಗುವಾಗ ಯಾವ ಹಾಡಿನ ಮೂಲಕ ಹೋಗ್ಬೇಕಂತೇಳಿ ಹಾಡಿ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ ಆರಾಧನೆ 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 ಹಲ್ಲೆಲೂಯಾ ನಾವು 4ನೇ ಮಾತಿಗೆ ಹೋಗುವ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ತಂದೆಯಾದ ಯೇಸುವೇ ಸ್ವಾಮಿ, 3 ಮಾತುಗಳು ಅತ್ಯುತ್ತಮವಾಗಿ ನೀವು ಕಾರ್ಯ ಮಾಡಿದೆ ಸಪ್ಪ. ನಾವು 4ನೇ ಮಾತಿಗೆ ಹೋಗುವಾಗ ನಮ್ಮ ಜೊತೆಗಾರರಾಗಿ ಇಲ್ಲಿ ನಡೆಸಿ ಸಪ್ಪ. ಹೌದು ಯೇಸುವೆ, ನೀವು ಸಿಲುಬೆಯ ಮೇಲೆ ಆಡಿದ 4ನೇ ಮಾತು ಯೇಸುವೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಎಂದು
ಮಹಾಧ್ವನಿಯಿಂದ ಕೂಗಿದೆ ಯೇಸಪ್ಪ. ಈ ವಾಕ್ಯವು ನೀನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ಮುಂದೆ ನಡೆಸುವಂತೆ ನೀನು ಕೈ ಹಿಡಿದು ನಡೆಸು ಪವಿತ್ರಾತ್ಮ ದೇವರೇ. ಎಲ್ಲ ವಾಕ್ಯವು ಎಲ್ಲರ ಮಧ್ಯದಲ್ಲಿ ಸೇರಿದೆ ಯೇಸಪ್ಪ. ಹೃದಯಗಳನ್ನು ಮುಟ್ಟಲಿ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ನಾವು 4ನೇ ಮಾತು ನೋಡುವಾಗ ದೇವರ ಶಿಲುಬೆ ಮೇಲೆ ಆಡಿದ ಮಾತು ಏಲಿ ಏಲಿ ಲಾಮಾ ಸಬಾತನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿರಿ ಎಂದು ಮಹಾಧ್ವನಿಯಿಂದ ಕೂಗುತ್ತಾನೆ. ಇಲ್ಲಿ ದೇವರು ನನ್ನ ಕೈ ಬಿಟ್ಟಿದನಂತ ಹೇಳಿದ ಕಾರಣ ದೇವರು ಪಟ್ಟಿದ ಒಂದೊಂದು ಶ್ರಮೆ ಅವನು ನೆನೆಸ್ಕೊಂಡು, ಯಾಕಂದ್ರೆ ದೇವರಿಗೆ ತಂದೆದ ದೇವರು ನಿನಗೆ ಇಷ್ಟು ಶ್ರಮೆ ಬರ್ತದ ಅಂತ ಹೇಳಿ ಸಿಲಿಬೇಕು ಹಾಕ್ತೀನಿ, ನಿನ್ನ ಮರಣ ಹೊಂದುತ್ತದ, ನೀನು ಪುನರುತ್ಥಾನ ಬರ್ತೀನಿ ಅಂತ ಹೇಳಿದಿತ್ತು. ಆದರೆ ಈ ಮಧ್ಯದಲ್ಲಿ ಆಗಿದ ಅತ್ಯಾಚಾರ ಆತನಿಗೆ ಗೊತ್ತಿಲ್ಲ ಅಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ನಾವು ಕೀರ್ತನೆ ನೋಡ್ಬೋದು. ಕೀರ್ತನೆ 22ನೇ ಸಂಧಿ 1ನೇ ವಚನದಲ್ಲಿ ನಾವು ನೋಡ್ಬೋದು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿರಿ ಅಂತೇಳಿ ಕ್ವಶನ್ ಮಾರ್ಕ್ ಆಗಿದ್ರು. ನೀನು ಯಾಕೆ ನನ್ನನ್ನು ಸಹಾಯ ಮಾಡದೆವು, ನನ್ನ ಕೂಗನ್ನು ಕೇಳದೆವು ದೂರವಾಗಿದ್ದಿ ಅಂತೇಳಿ ದೇವರಿಗೆ ಮನವಿ. ಈ ಪ್ರವಾದನೆಗಳು ದೇವರು ನೆರವೇರಿಸುವುದಕ್ಕಾಗಿ ಆತನು ಬಂದಿದಂತನಾಗಿದ್ದನು. ಇಲ್ಲಿ ನನ್ನನ್ನು ಕೈ ಬಿಟ್ಟಿದೆ ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನು ಕೇಳುವಾಗ ಆತನು ಅನುಭವಿಸಿದ ದುಃಖಗಳು, ಎಷ್ಟು ಶ್ರಮೆ ಪಟ್ಟರು ಅವರಿಗೆ, ದೇವರಿಗೆ ಹಿಡ್ಕೊಂಡು ಹೋದ್ರು, ಅವ್ರಿಗೆ ಹೊಡೆದ್ರು, ಉಳಿದ್ರು, ಬೈದ್ರು, ಇಷ್ಟು ಶ್ರಮೆ, ಇಷ್ಟು ಬೇಜ್ಜತ್ ಅಂತ ನಮ್ಮ ಕನ್ನಡ ಭಾಷೆದಾಗ ಬೀದರ್ದಾಗ ಅಂತ ದೇವರಿಗೆ ಬೇಜ್ಜತ್ ಮಾಡಿದ್ರು. ಆಗಲಾದಷ್ಟು ಲಾಸ್ಟ್ ಫೈನಲ್ ಬೇಜ್ಜತ್ ಅಂತ ಬೇಜತ್ ಮಾಡೋದಲ್ಲದೆ ಏನ್ ಮಾಡಿದ್ರು, ಮುಳ್ಳಿನ ಕಿರೀಟ ಧರಿಸಿದ್ರು ಆತನ ಮ್ಯಾಲ, ಉಗುಳಿದ್ರು ಆತನ ಮುಖದ ಮ್ಯಾಲ, ಆತ ಬೆತ್ತ ತಗೊಂಡ್ ಹೊಡಿಲತ್ತವ್ರು, ಆತಗ ಚಿತ್ರ ಹಿಂಸೆ ಮಾಡತ್ತ, ಯಾವ ಇತ್ತೆ ನೂಕ್ಲಾತ, ಯಾವ ಅಂಗಿ ಹಿಡ್ದು ಎಳ್ಳತ್ತ, ಯಾವ ಕಾಲ ಮೇಲೆ ಒದಿಲತ್ತನಂತ, ಯಾವೇನ್ ಮಾಡತ್ತ ಕೆನ್ನೆ ಮೇಲೆ ಹೊಡಿಲತ್ತನಂತ ರಪ್ಪ ಬಂದು. ಯಾಕ ಇವನು ಒಬ್ಬ ಕಳ್ಳನ ದ್ರೋಹಿಯನ. ಯಾಕೆ ಹೊಡಿತಿದಾರ, ಅದು ಎಲ್ಲ ಸಮ್ಮುಖ ಅವರಲ್ಲಿದ್ದ ದುರಾತ್ಮ. ಅವ್ರ ಸೈನಿಕರಾಗಿದ್ದರು, ಅವ್ರು ಎಷ್ಟು ಕಾರ್ಯ ಮಾಡ್ಬೇಕಿತ್ತು ಒಟ್ಟು ಮಾಡಿಲ್ಲ, ಅದಕ್ಕೆ ಮೀರಿ ಹೆಚ್ಚಾಗಿ ಮಾಡ್ಕೊತಾ ಬಂದರು. ಅದು ಹಿಂಸೆ ದೇವರು ತಾಳಲಾರದೆ ತನ್ನ ತಂದೆಗೆ ಮನವಿ ಕೇಳ, ತನ್ನ ತಂದೆ ನನಗೆ ಯಾಕೆ ಕೈ ಬಿಟ್ಟಿದಿ ಅಂತ ಕೇಳ್ತಾನ. ಇಷ್ಟು ಹಿಂಸೆ, ಇಷ್ಟು ಅವಮಾನ, ಈ ಅಪಹಾಸ್ಯ ನನ್ನ ಮೇಲೆ ಯಾಕೆ ತುಂಬಿಸಿದೆ ಅಂತೇಳಿ ಆತನಿಗೆ ಕೇಳ್ತಾನ. ಆಗ ದೇವರಿಗೆ ತ್ಯಾಗಿಸುವುದು ನರಕದಲ್ಲಿರುವುದೇ. ಅದು ಏನಾಯ್ತಂದ್ರೆ ದೇವರಿಗೆ ನರಕದ ಭಾಗ್ಯ ಅಂತ ಹೇಳಿಲ್ಲ. ಅದೇ ಈ ವಚನ ನಾವು ಯೆಶಾಯನ ಪುಸ್ತಕದಲ್ಲಿ ನೋಡ್ತೇವೆ. ಮತ್ತೆ 53:5ನೇ ಸಂಧಿ 6ನೇ ವಚನದಲ್ಲಿ ದೇವರು ಏನ್ ಬರ್ತಿದ್ದು ನೋಡಿಲ್ಲಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಆಯ್ತಾ, ಅವನದೇ ಏನಾಯ್ತು, ಆತನಿಗೆ ಗಾಯಪಟ್ಟಿದ್ದರು, ಮತ್ತು ನಮ್ಮ ಅಪರಾಧಗಳ ನಿಮಿತ್ತ ಅವನನ್ನು ಜಜ್ಜಲ್ಪಟ್ಟನು. ನೋಡು, ನಮ್ಮ ಅಪರಾಧಗಳಿಗೆ ಏನ್ ಮಾಡಿದ್ರು, ಆತಗೆ ಸಿಲಿಬೇಕಾದ್ರು, ಆತಗೆ ಹೊಡಿಲತ್ತರು, ಆತಗೆಲ್ಲ ಮಾಡದ್ರು. ನಮಗೆ ಸೂಕ್ಷ್ಮ ಉಂಟಾಗುವುದಂತೆ ಅವನು ಅನುಭವಿಸಿದನು. ನಮಗೆ ಸೂಕ್ಷ್ಮ ಆಗೋದಕ್ಕೆ ಏನ್ ಮಾಡ್ದ, ತಾನು ಅನುಭವಿಸಿದವಲ್ಲಿ, ಮತ್ತ ಅವನ ಬಾಸುಂಡೆಗಳಿಂದ ನಾವು ಗುಣವಾದೆವು. ನೋಡ್, ಅವ ಯಾವಾಗ ಅಷ್ಟೆಲ್ಲ ಶ್ರಮೆ ಪಟ್ಟಿ ದೇವರಿಗೆ ಮನೆಗೆ ಹೋಗಿದ್ರು, ಅದರಲ್ಲಿ ಏನದ ದೇವರ ಅನ್ಯೋನ್ಯತೆನ ಆತ ನಮ್ಗ ಮತ್ತೆ ಏನ್ ಮಾಡತಾನ, ಆತನ ಗಾಯದಿಂದ ನಾವು ಗುಣ ಹೊಂದುತ್ತೇವೆ, ಆತನ ಬಾಸುಂಡೆಗಳಿಂದ ನಾವು ಗುಣ ಹೊಂದುತ್ತೇವೆ. ಅಂದ್ರ ಆತ ಪಟ್ಟಿದೊಂದು ಗಾಯ, ಆತನು ಸುರಿಸಿದ ಆ ರಕ್ತಕ್ಕೆ ಬಿ ನಮಗೇನದ ಬೆಲೆ ಕಟ್ಟುವಂತರಾಗಿದ್ದೇವೆ. ಯಾಕ, ಇವತ್ತು ನಿನಗೆ ನನ್ನ ರೋಗ ಬರ್ಬೋದು, ನೀ ಸಾಲದಾಗ ಇರ್ಬೋದು, ಎಲ್ಲಿ ಬಿ ಇರ್ಬೋದು, ನಿನ್ ರೋಗ ಕಮ್ಮಿ ಆಗಲ್ಲ ಅಂತ ಸಿಚುವೇಶನ್ ಇರ್ತದ, ನಿನಗೆ ಎಷ್ಟೋ ಕಷ್ಟದಾಗ ಬೀಳ್ತ. ಆದ್ರ ನೀ ಪ್ರಾರ್ಥನೆ ಮಾಡಿದಾಗ ದೇವ್ರೇ ನೀನು ನಮಗೋಸ್ಕರ ಏನ್ ಮಾಡ್ದಿ, ಕಷ್ಟಪಟ್ಟಿ, ಬಾಧೆ ಪಟ್ಟಿ, ಅಪರಾಧಗಳು ಗಳಿಸ್ಕೊಂಡಿ, ಮತ್ ಜಜ್ಜಲ್ಪಟ್ಟು ನಿನಗ ಇಷ್ಟೆಲ್ಲ ಆದ್ರೂ ಏನಂದಿ, ಲಾಸ್ಟಿಗೆ ಅವನ ಮೂಲಕ ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು. ಹೆಂಗ್ ಗುಣ ಆಯ್ತೇವು, ನಾವು ಕೇಳಿದಾಗ ಮಾತ್ರ ಗುಣ ಆಗ್ತೇವೆ. ನೀ ರೋಗದಾಗ ಇರ್ಬೋದಾ, ಈ ವಾಕ್ಯ ಹೇಳು, ದೇವ್ರೇ ನಾನು ಗುಣ ಹೊಂದಿಸು, ನಾನು ರೋಗದಾಗಿದ್ದೆ, ನಿನ್ನ ಬಾಸುಂಡೆಗಳಿಂದ ನಾವೆಲ್ಲ ಗುಣವಾದೆವು. ಯಾಕ, ಪಾಪದಿಂದ ಬಿ ಬಿಡುಗಡೆ ಆಯ್ತು, ರೋಗದಿಂದ ಬಿ ಬಿಡುಗಡೆ ಆಯ್ತು, ನಿಮ್ ಎಲ್ಲ ಕಾರ್ಯಗಳು, ನಿಮ್ ದುಃಖ ಚಿಂತೆಗಳು ಎಲ್ಲ ಏನ್ ಮಾಡ್ದ, ಆತ ಹೊತ್ಕೊಂಡು ಹೋದ ಸಿಲ್ಬದ ಮೇಲೆ. ಆದ್ರೆ ಆತನಿಗೆ ಏನ್ ಮಾಡುದು, ತಿರಸ್ಕಾರ ಮಾಡಿದ್ರು, ಅವಮಾನ ಮೇಲೆ ಅವಮಾನ, ಎಷ್ಟೆಲ್ಲ ನೋಡ್ಬೇಕು. ನಿಮ್ಗೆ ಆಯ್ತದ, ಯಾರಿಗಾರ ಒಂದ್ ಸಿಲ್ಬೆ ಎತ್ಕೊಂಡು ಬರ್ಲತ್ತದ, ಅದಕ್ಕೆ ಕಾಲಕ್ಕೆ ಚಪ್ಪಲಿಲ್ಲ, ಮುಳ್ಳುಗಳು, ಗಟ್ಟದ ಮೇಲೆ ಯಾರಾದ್ರೂ CC ರೋಡ್ ಹಾಕಿರ್ತಾರ, ಡಾಂಬರ್ ರೋಡ್ ಮಾಡ್ತಾರ, ಮಾಡೋದು ಏನಿರ್ತದ, ಮುಳ್ಳು ಮತ್ ಕಲ್ಲುಗಳು, ಎಲ್ಲವೋ ಬೇರೆ ತರದ ಏನೇನೋ ವಸ್ತುಗಳು ಇರ್ತಾವ.
ಅಂಥದ್ರಾಗ ಆತನ ಊಟ ಮಾಡಿಲ್ಲ, ಆತನಿಗೆ ಹಿಂಸೆ ಪಡಿಸಿದ್ರು, ಹೊಡೆದ್ರು, ಆತನ ರಕ್ತ ಚೆಲ್ಲಲ್ಪಡ್ತು. ಆದ್ರೂ ಆತನ ಏನ್ ಮಾಡ್ದ, ಭಾರವಾದ 70-85 ಕಿಲೋದ ಸಿಲುಬೆ ಭಾರ ಎತ್ಕೊಂಡು ಆ ಕಲ್ವೇರಿ ಗುಡ್ಡಕ್ಕೆ ಏರ್ದ. ಆ ಏರಿ ಅಲ್ಲಿ ಆತಗೇನಲ್ಲಿ ಹೋಗಿ ಟ್ರೀಟ್ ಮಾಡಿದ್ರ, ಆತಗೇನು ಟ್ರೀಟ್ಮೆಂಟ್ ಕೊಟ್ರ, ಅಲ್ಲಾದ್ರೂ ಬಿ ಮಾತು ಮಾಡಿಗಳ ಕೈಗೆ ಇಕ್ಕಿ ಅಲಿಪಿ ಮಾಡಿ ಹೊರತು ಮಾತು ಆಯ್ತಾ, ಅಲ್ಲಿಗೆ ಮುಗ್ದದ ಅನ್ಬೇಕಾ, ಇನ್ನ ಸತ್ತಾನೆ ಇಲ್ಲ ಅಂತೇಳಿ ಮಾತು ಪಾಕ್ಯದ ತುರುಗುದು. ಎಷ್ಟು ಅವಮಾನ. ಅದ್ರ ದೇವ್ರ ಸಿಲ್ಬೆ ಮೇಲೆ ಅಂತಾನ, ದೇವ್ರೇ ನನ್ನ ದೇವ್ರೆ ಯಾಕೆ ನನಗೆ ಕೈ ಬಿಟ್ಟಿದಿ, ಇಷ್ಟು ಅವಮಾನ, ಇಷ್ಟು ಕಷ್ಟ ನನಗೆ ಯಾಕಂತ ಆತನ ತಂದೆಗೆ ತಾನು ಒಳಗಿಂದ ಆತ್ಮಿಕವಾಗಿ ಮಾತಾಡ್ತಾ ಇದ್ದಾನೆ. ಇದು ಜನರಿಗಾಗಿ ಮಾತಾಡ್ತಾ ಇಲ್ಲ. ಆತನ ತಂದೆಗೆ ಮೊರೆ ಹೋಗ್ಲತ್ತಾನ. ಆತನ ಏನಂತಾನ, ನಾನು ತಂದೆ ಒಂದಾಗಿದ್ದೆವು, ತಂದೆ ಏನ್ ಮಾಡ್ತಾನ ನಾ ಅದೇ ಮಾಡ್ತೆ, ನನ್ನ ಇಚ್ಛೆ ಇಲ್ಲಂದ್ರೂ ತಂದೆ ಹೇಳಿದೆ ಮಾಡ್ತೆ, ಇದು ನನ್ನನ್ನು ನಾನು ಸಮರ್ಪಿಸುತ್ತಿಲ್ಲ, ನಾನು ಸ್ವ ಇಚ್ಛೆದಿಂದ ನನ್ನ ಪ್ರಾಣ ಕೊಡ್ತಾ ಇದ್ದೆ, ಮತ್ತು ನನ್ನ ಕೂನದ ನಾನು ಮತ್ತು ಜೀವಿತವಾಗಿ ಎದ್ದೇಳ್ತಿದ್ವಿ ತಾನೇ ಹೇಳ್ತಾನೆ ದೇವ್ರು. ಯಾಕಂದ್ರೆ ಆತನೇ ಸರ್ವಶಕ್ತನಾಗಿದ್ದ, ಆತನೇ ಸರ್ವಶಕ್ತನ, ಸರ್ವಶಕ್ತನ ಇರ್ತಾನ. ನೀವೆಲ್ಲ ಹಿಂಸೆ ಪಡಿಸಿದ್ವಿ ಎಲ್ಲ ಏನದ, ನಮ್ಮ ಪಾಪಗಳು ಆತನ ಒಪ್ಪಿಕೊಂಡನ. ಆ ಪಾಪದ ದಶೆಯಿಂದ ಏಸಾಯ ಬರ್ದಿದ್ದ ಎಲ್ಲ ಲಕ್ಷಣಗಳು ಏನಾಯ್ತು ಇವತ್ತು ನೆರವೇರುದು ನಂಬಲ್ಲಿ. ಅದೇ ನಾವು ಯೋನ 1:29 ನೋಡ್ತೇವೆ. ಅವಾಗ ದೇವರಲ್ಲಿ ಬರುವಾಗ ಯೋನ ಏನಂತಾನ, ನೋಡು ಯಜ್ಞಕ್ಕೆ ಸಮರ್ಪಿಸ ಕುರಿ ಬರ್ಲಪ್ಪದ ಅಂತ ಹೇಳ್ತಾನೆ. ಯಾವಾಗ ದೀಕ್ಷೆ ಸ್ಥಾನ ತಗೊಂಡಿದ್ಕಿಂತ ಮೊದಲೇ ಹೇಳ್ತಾನ, ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲದ ಉಂಟದ್ ನೋಡಿ ಹೇಳ್ತಾನ. ಇವತ್ತು ಏನಾಯ್ತು, ದೇವರಿಗೆ ಯಜ್ಞದ ಕುರಿಯಂತೆ ಆತನು ಸಿಲುಬೆ ಮೇಲೆ ಹಾಕಲ್ಪಡ್ತು. ಹಳೆ ಒಡಂಬಡಿಕೆ ನೋಡ್ತೇವಲ್ಲ, ಪಾಪಕ್ಕಾಗಿ ಏನ್ ಮಾಡ್ತಿದ್ರು, ಕುರಿ ಎತ್ತು ಊರಿಗಳು ಏನ್ ಮಾಡ್ತಿರು, ಅಲ್ಲಿ ಹೋಗಿ ಯಜ್ಞ ಮಾಡ್ತಿರು. ಅದೇ ಏನಂತ ಯೋನ ಪವಿತ್ರಾತ್ಮ ಭರಿತನಾಗಿ ನೋಡಿ ಯಜ್ಞಕ್ಕೆ ಬರಬೇಕಾದ ಕುರಿ ಬರ್ತಾ ಇದ್ದದ ಅಂತ ಹೇಳ್ತಾನೆ ದೇವರು. ನೋಡಿ ಎಷ್ಟು ಬಾರದ ಪೂರ್ವ ವಚನ ಓದ್ರಿ. ಮರುದಿನ ಯೆಹೋವನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಯಾಕೆ ದೇವರು ನೇಮಿಸಿದ, ನಮ್ಮ ಪಾಪಗಳೆಲ್ಲ ಹೊತ್ಕೊಂಡ, ನಾವೆಲ್ಲ ದ್ರೋಹಗಳ ಹೊತ್ಕೊಂಡ. ಯಾಕ ಆತನ ಮಾತಾಗ ನೋಹನ ಕಾಲದಾಗ ಮಾಡ್ದಂಗ ಮಳೆ ಸುರಿಸಿ ಎಲ್ಲರಿಗೆ ಕೊಲ್ಬೋದಿತ್ತು ದೇವರು. ಆದ್ರೆ ದೇವರ ಹೃದಯ ಕಠಿಣವಾಗಿಲ್ಲ, ನಮಗಾಗಿ ತವಕುತ್ತಾನೆ. ಎಷ್ಟೇ ಪಾಪ ಮಾಡಿದಿ ನಿನ್ನ ಬಲಿಕೆ ಹೊಡಿ ಬರ್ತಾನೆ. ಇಲ್ಲಿ ಇಷ್ಟು ಪೂಜೆ ಮೇಲೆ ಹಣ ಮಗ ಏನ್ ಹೇಳ್ತಾನ, ದೇವ್ರೇ ಇವ್ರಿಗೆ ಯಾಕೆ ಪಾಪ ಹಾಕಿ, ಇವ್ರಿಗೆ ಯಾಕೆ ಕೊಲ್ಲಕ ಹೊಂಟಿದ್, ಇವ್ರಿಗೆ ಅಗ್ನಿ ಮಾಡಿ ಸುರಿಸು, ಬೆಂಕಿ ಮಾಡಿ ಸುರಿಸು ತಂದಿಲ್ ದೇವ್ರು. ನೀ ನಂಗೆ ಯಾಕೆ ಕೈ ಬಿಟ್ಟಿದ್ ದೇವ್ರೇ ಅಂತ ಕೇಳ್ತಾನೆ. ಯಾಕೆ ನಂಗೆ ಇಷ್ಟು ಹಿಂಸೆ ಕೊಡ್ಲತ್ತಾರ ಅಂತ ಕೇಳ್ತಾನ. ಆದ್ರ ಮನುಷ್ಯರ್ ಕೊಟ್ಟಾರ ಅಂತ ಹೇಳ್ತೀನಿ, ದೇವ್ರಿಗೆ ಹೇಳ್ತಾನವ. ಯಹೋ ದೇವ್ರಿಗೆ ಮೊರೆ ಇಕ್ಲತ್ತಾನ, ತಂದೆಗೆ ಏನ್ ಇಕ್ಲತ್ತಾನ, ಏಸಪ್ಪ ನಾ ಎಷ್ಟು ಕಷ್ಟ ಪಡ್ಲತ್ತಿ, ಯಹೋ ದೇವ್ರೇ ತಂದೆ ನಾ ಎಷ್ಟು ಕಷ್ಟದ ಬಿದ್ದಿವಿ. ಹಂಗಾಗಿ ಯೋನು ಹೇಳಿದ ಮಾತು ನೆರವೇರಿತು. ಮತ್ತು ನಾವು ಕೊರಿಂಥಿಯರ ಒಳಗೂ ಇದೆ ನೋಡ್ತೇವೆ. 21ನೇ ವಚನದಲ್ಲಿ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿ ಉಳ್ಳವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಆತ ಏನದ, ಪಾಪವೇ ಜ್ಞಾನವಿಲ್ಲದಂತವಾದ ಆದ ದೇವರು ಅವನಿಗೆ ಏನಕ್ಕೆ ಯೂಸ್ ಮಾಡ್ದ, ಪಾಪ ಸ್ವರೂಪಿಯಾಗಿ ಮಾಡ್ದ. ನೋಡು ಆತನ ಮೇಲೆ ಎಷ್ಟು ಬಂತು. ಈ ಲೋಕದ ಎಲ್ಲ ಒಂದು ಹುಟ್ಟಿ ಕೂಸಿ ಹಿಡ್ಕೊಂಡು ಮುದ್ಕೊಡ್ತಾನೆ. ಎಷ್ಟೆಷ್ಟು ಪಾಪ ಮಾಡಿರಲ್ಲ, ಆತನ ಪಾಪ ಅವ್ರೆಲ್ಲ ಪಾಪ ಏನ್ ಮಾಡ್ದ, ಜೀಸಸ್ ಮೇಲೆ ಹಾಕ್ದ. ಜೀಸಸ್ಗೆ ಏನ್ ಮಾಡಿದ್ರು, ಹೆಸರು ಪಾಪ ಸ್ವರೂಪಿ ಅಂತೇಳಿ ಹೆಸರು ಕೊಟ್ಟರು. ಅಂತ ಪಟ್ಟ ಆತನ ಮೇಲೆ ಸಹಿತ ಆಗ್ಬಿ ಅವನ್ ಏನ್ರ ಅಂದಾನ, ದೇವ್ರೇ ನನಗೆ ಯಾಕೆ ಪಾಪದ ಕೊಪ್ಪಕೊಳ್ಳುತ್ತಿದ್ದಿಲ್ಲ, ನಾನು ಯಾವ ತಂದೆಗೆ ವಾಗ್ದಾನ ಮಾಡಿ ಏನ್ ಮಾಡ್ತಾನ, ನಾ ಬಂದಿದ್ದ ಮಿಷನ್ ಏನದ ಪೂರ್ತಿ ಮಾಡುವವರೆಗೂ ನಾ ಹೋಗಲ್ಲ ಅಂತ ಹೇಳ್ತಾನೆ ದೇವ್ರ. ಅದಕ್ಕೆ ಆತನ ಎಲ್ಲ ಪಾಪಗಳು ಹೊತ್ಕೊಂಡು ಆತನು ಸಂಪೂರ್ಣವಾಗಿ ಆತ್ಮವಿಶ್ವಾಸವುಳ್ಳಿ ಆತನನ್ನು ಮೊದಲೇ ತಿಳಿದಿಂತದ್ದು ಇರ್ಬೋದಾಗ. ಮತ್ತು ನಾವಿಲ್ಲಿ ಇನ್ನೊಂದು ವಾಕ್ಯ ನೋಡ್ತೇವೆ. 1ನೇ ಪೇತ್ರ 3ನೇ ಸಂಧಿ 15ನೇ ವಚನದಲ್ಲಿ ಬಹಳ ಉತ್ತಮವಾಗಿ ಬರೆದ ದೇವರು. ಕ್ರಿಸ್ತನು ಸಹ ನೀತಿವಂತನಾಗಿದ್ದನು, ಆ ನೀತಿವಂತರಿಗೂ ಪ್ರಾಣ ಕೊಟ್ಟು ನಮ್ಮ ದೇವರ ಬಳಿಗೆ ಸೇರುವುದಕ್ಕಾಗಿ ಒಂದೇ ಸರಿ ಪಾಪ ಆತ್ಮ ಬಂಧದಲ್ಲಿ ತಂಗಿಸಿ ಬದುಕುವನಾದನು. ನೋಡು, ಒಂದೇ ಸರಿ ಪಾಪ ಮಾಡ್ಯಾನ, ಒಂದೇ ಪೈಕಿ ನಮ್ಮೆಲ್ಲರೂ ಪಾಪ ಹೊತ್ಕೊಂಡು ಏನ್ ಮಾಡ್ದ, ದೇವರ ಸನ್ನಿಧಿಯಲ್ಲಿ ಹೋದನು. ಹಾಗಾಗಿ ನಾವು ಎಷ್ಟೇ ಪಾಪ ಮಾಡಿದೇವಲ್ಲ, ಎಷ್ಟೇ ದ್ರೋಹ ಮಾಡಿದೇವಲ್ಲ, ಆತನ ನಮ್ಮ ಪಾಪಗಳು ಎಲ್ಲ ಕಟ್ಕೊಂಡು ಪಾಪ ಸ್ವರೂಪಿಯಾಗಿ
ಪರಲೋಕಕ್ಕೆ ಸೇರಿ ಹೋದ, ನಮಗೋಸ್ಕರ ಗುಡಾರಗಳು ಕಟ್ತೆ. ನಾ ಹೋಯ್ತೆ ದೇವ್ರ ಇಂದೆಲ್ಲ ಮಾತಾಡ್ಯಾನ, ವಾಕ್ಯ ಬಗ್ಗೆ ಹೇಳೋಣ, ಎಲ್ರಿಗೂ ತೋರ್ಸೋಣ. ನಾ ಹೋಯ್ತೆ ದೇವ್ರ ಬಳಿಗೆ ಹೋಯ್ತೆ, ನಿಮ್ ಕಡೆ ಗುಡಾರ ಕಟ್ತೆ. ನಾನು ಕುರಿಗಳು ಏನದ ನನ್ನ ಮಾತು ಕೇಳ್ತಾವ. ಇವತ್ತು ಈ ಕುರಿಗಳು ಏಸವ, ಆತನ ಮಾತು ಕೇಳೋದು ಯಾರು ಇಲ್ಲ. ಒಂದು ಕುರಿ ಬರ್ತಾ ಇಲ್ಲ ಆತನ ಹತ್ರ. ಆತನ ಎಷ್ಟು ನೋಯ್ತಾ ಇದ್ದಿರ್ಬೇಕು ನೋಡ್ ದೇವ್ರೇ, ನನಗೆ ಅವತ್ತು ಎಷ್ಟು ಕಷ್ಟಪಟ್ಟ. ಇವತ್ತು ನನಗೆ ಯಾವ ಕುರಿಗಳು ನನ್ನ ಮಾತು ಕೇಳೋಂಟ, ಯಾವ ಮಕ್ಕಳು ನನ್ನ ಮಾತು ಕೇಳೋಂಟ, ನಾ ಹೆಂಗ್ ಮಾಡ್ಬೇಕು ದೇವ್ರಿಗೆ ಮುಂದ. ಇದಕ್ಕೆ ಯಾವ ಕಾರ ಇಲ್ಲ. ಯಾಕ ನೀವು ಪಶ್ಚಾತ್ತಾಪ ಪಡ್ತಾ ಇಲ್ಲ? ಆತನ ರಕ್ತಕ್ಕೆ ಬೆಲೆ ಕೊಡ್ತಾ ಇಲ್ಲ ಯಾರು. ಆತನ ಶ್ರಮೆಗೆ ಯಾರು ಇವತ್ತ ಏನು ನೋವು ನೋಡ್ತಾ ಇಲ್ಲ. ಯಾಕಂದ್ರ ಆರಾಮ್ ಡ್ಯೂಟಿ, ಆರಾಮ್ ಜಿಂದಗಿ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಲತ್ತಾರ, ಎಲ್ಲಿಗೆ ಹೋಗಿ ಬರ್ಲತ್ತಾರ. ಯಾಕಂದ್ರ ದೇವ್ರು ಎಲ್ಲ ಸುಹೃದಗಳು ತನ್ನ ಮನೆ ಹತ್ರ ತಂದು ಕೊಡುವಂತ. ಅದಕ್ಕ ಆತನಿಗೆ ನಂಬುವಂತರು ಕೆಲವೇ ಜನರಾಗಿದ್ದಾರ. ಅದಕ್ಕಾಗಿ ದೇವರು ತನ್ನ ಸುವಾರ್ತೆ ಮೂಲಕ ಎಲ್ಲರಿಗೂ ಸುರಿಸುತ್ತಾ ಮಳೆಯ ಧನ ಇನ್ನ ಎಷ್ಟು ಬೇಕೋ ಅಷ್ಟು ಅಭಿಷೇಕಗಳು ಹೇಳವಲ್ಲಿ ಹೋಗುದಾಗ. ಅದಕ್ಕಾಗಿ ನಾವೇನ್ ಮಾಡಬೇಕು, ದೇವರ ಮನಸ್ಸು ನೊಯ್ಯಲಾರದಂತೆ ನಡ್ಕೋಬೇಕು. ಅವ ಎಷ್ಟು ಶ್ರಮೆ ಪಟ್ಟ ಸಿಲ್ಬೆ ಮೇಲ, ಆ ಶ್ರಮೆ ನಾವು ನೆನೆಸ್ಕೊತಾ ಇರ್ಬೇಕು. ಅವ ಎಷ್ಟು ಕಲ್ಲು ಮುಡ್ದಾಗ ನಡೆದಾನ, ಎಷ್ಟು ಅವ್ರಿಗೆ ಏನ್ ಬೇಕಾಗಿ ಜೀಸಸ್ಗೆ ಅವ್ರಿಗೆ ಏನೋ ರೊಕ್ಕ ಕೊಡ್ಲತ್ತೀರಿ, ಯಾರ ನೀವು ಅವ್ರಿಗೆ ಬಡ್ಡಿ ಕೊಡ್ಲತ್ತಿದ್ರಿ, ಅವ್ರಿಗೆ ಮನೆ ಕಟ್ಕೊಡ್ಲತ್ತಿದ್ರಿ? ಇಲ್ಲ. ನಮ್ಮ ಪಾಪ ಚಂಡಿ ಪಣಿಗಾಗಿ ಆತ ಏನ್ ಮಾಡ್ದ, ಕಲ್ವರಿ ಪೂಜೆ ಏರ್ದ, ಉಳಿಸ್ಕೊಂಡ ಎಲ್ಲ ಮಾಡ್ದಿಂತಾನ. 4ನೇ ಮಾತು ಮುಗಿದಿ. ದೇವರಿಗೆ ಮಹಿಮೆ ಆಗಲಿ ಎಲ್ಲರಿಗೆ. ಆಮೇಲೆ